ಯೋಗ್ಯತೆಗಷ್ಟು. ಅರ್ಧ ಗಂಟೆಲಿ ಫೋನ್ ಮಾಡ್ತೀನಿ ಅಂತ ಹೋದವನು ಇನ್ನೂ ಫೋನ್ ಮಾಡಿಲ್ಲ. ನಾನೇ ಫೋನ್ ಮಾಡಿದ್ರೆ ಕಟ್ ಮಾಡ್ತಾನೆ. ಅಂದರೆ ಅವ್ರ ಅಣ್ಣ ರಂಗೇಗೌಡ ಚೆನ್ನಾಗಿ ಮಕ್ಕುಗ್ದು ಎಲ್ಲೂ ಹೋಗ್ಬೇಡ ಮನೇಲಿ ಬಿದ್ದಿರುವಂತಿರ್ತಾನೆ. ಅದಕ್ಕೆ ಅವ್ರ ಅವನ ಸೆರಗಲ್ಲಿ ಮಕ ಒರೆಸ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ತಾನೆ. ಶಂಕರ, ನಮ್ ಗೋಪಾಲ ಹೇಳೋದು ದಿಟನೆ. ಅವಂದು ಒಂಥರ ಉತ್ತರನ್ ಪೌರುಷ ಇದ್ದಂಗೆ ನಮ್ಮ ಮುಂದೆ ಜಂಬ ಕುಚ್ಕೊಂಡು ಸುಮ್ಮನೆ ಓಡಾಡ್ತಾನೆ. ರಂಗೇಗೌಡ ಒಂದು ಮಾತು ಹೇಳಿದ್ರೆ ಸಾಕು, ಕೈ ಕಟ್ಕೊಂಡು ಹಿಂಗ್ ತಲೆ ಅಳ್ಳಾಡಿಸ್ತಾ ಕೋಲೆ ಬಸ್ವಂತರ ಸುಮ್ಮನೆ ನಿಂತ್ಕಂತಾನೆ. ನೋಡು, ಈ ಮಹೇಶ್ ನಂಬ್ಕೊಂಡು ಅವನಿಗೆ ಬಲೆ ಎಣಿಯೋದ್ರ ಬದಲು ನಾವೇ ಎಲ್ಲ ಸೇರ್ಕೊಂಡು ಡೈರೆಕ್ಟ್ ಆಗಿ ರಂಗೇಗೌಡನ ಹೆಂಗ್ ಹೊಡಿಬಹುದು ಅಂತ ಯೋಚನೆ ಮಾಡೋದು ಒಳ್ಳೇದಪ್ಪ. ಏನಂತೀಯ? ರಂಗೇಗೌಡ ಅಡ್ಡಕ್ಕೆ ಬಂದಿಲ್ಲ ಅಂದ್ರೆ ಏನ್ ಮಾತಾಡಕತ್ತು? ಈ ಕಿತ ಬೇರೆ ತಂಡದ ಮೇಲೆ ಕಬಡ್ಡಿ ಗೆದ್ದು ನನ್ನ ಪೌರುಷ ಏನು ಅಂತ ತೋರಿಸ್ಕೊತೀನಿ. ಮುಂದಿನ ಕಿತ ಕಂಕಣ ಕಟ್ಟಿಸ್ಕೊಂಡು ರಂಗೇಗೌಡನ ವಿರುದ್ಧ ನಿಲ್ತೀನಿ. ಕಂಕಣ ಕಟ್ಟಿಸ್ಕೊಂಡ್ರೆ ರಂಗೇಗೌಡ ಬಿಟ್ಕೊಟ್ಟ ಭಿಕ್ಷೆ ಅನ್ನಂಗಾಗ್ತದೆ. ಅದಕ್ಕಿಂತ ಮೊದಲು ರಂಗೇಗೌಡನ ಮರುವಾದಿ ಕಳಿಬೇಕು. ಕಳೆದು ಎದೆಲ್ಲ ಉರಿತಾ ಇದೆಯಲ್ಲ ಬೆಂಕಿ, ಅದನ್ನ ಆರಿಸ್ಕೋಬೇಕು. ಆವಾಗ್ಲೇ ನಿಮ್ದು ಆಗೋದು ನಂಬಿಕೆ. ಮಹೇಶ ಬರ್ಲಿ, ಮಾತಾಡೋಣ. ತೆಗಿರಿ, ಅವನ್ ಯಾವ್ದೇ ಕಾರಣಕ್ಕೂ ಬರಕಿಲ್ಲ. ಮಹೇಶ ಬರ್ತಾವನೆ. ನಾನು ಪಗಡೆ ಸುಳ್ಳು ಹೇಳಕ್ಕಿಲ್ಲ. ಬಾ ಮಹೇಶ ಬಾ, ನಾವೆಲ್ಲ ನಿಮ್ಗೆ ಕಾಯ್ತಾ ಇದ್ವಿ. ಅದ್ ಸರಿ, ತಂಡ ಕಟ್ಟಕ್ ನಿಮ್ಮ ಅಣ್ಣ ಒಪ್ಕೊಂಡ? ಯಾಕೆ ಮಹೇಶ ತಲೆ ಬಗ್ಸ್ಬಿಟ್ಟೆ? ಮಾತಾಡೋ. ಅಯ್ಯೋ, ನೀನು ಒಳ್ಳೆ ಮಕ ತೋರ್ಸಕ್ಕಾಗದೆ ತಲೆ ಬಗ್ಸ್ಕೊಂಡು ನಿಂತವನೆ. ನೀನು ಅವ್ನು ಮಾತಾಡು ಅಂತ ಬೇರೆ ಹೇಳ್ತಿದ್ಯಾ. ಮಕ ಹೇಳೇ ಬಿಟ್ಕೊಂಡು ನಿಂತಿರೋದು ನೋಡ್ರೆ ಕಾಣಕ್ಕಿಲ್ವಾ? ಅವ್ರ ಅಣ್ಣ ಚೆನ್ನಾಗಿ ಮಕ್ಕುಗ್ದು ಉಪ್ಪಾಕವನೆ ಅಂತವ. ಅಯ್ಯೋ, ನಿಮ್ಮ ಅಣ್ಣ ಒಪ್ಕೊಂಡಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾದತ್ತು? ನರಿ ನೆಗ್ದು ದ್ರಾಕ್ಷಿ ಕೀಳಕ್ಕಾಗ್ದೇ ದ್ರಾಕ್ಷಿ ಹುಳಿ ಅಂತ ಕೊಪ್ಪು ತೋರ್ಸ್ಕೊಂಡು ಹೊಂಟೋಯ್ತಂತೆ. ಹಂಗೆ ನಾವು ಏನಾರ ಕಾರಣ ಹೇಳ್ಕೊಂಡು ಅಟ್ಟಿ ಸೇರ್ಕೊಂಡು ನಡೀರಿ.